ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮನ್ನು ನಿಜವಾಗ್ಲೂ ಮನ್ಸಾರೆ ಇಷ್ಟಪಡ್ತಾ ಇದ್ದಾರಾ ಅಥವಾ ನಿಮ್ಮ ಪ್ರೀತಿ ಒನ್ ಸೈಡೆಡ್ ಲವ್ ಆಗುತ್ತಾ ಅಂತ ನೋಡೋಣ. ನಾನಿಲ್ಲಿ ನೀವು ನೋಡ್ಬೋದು 2 ಡೆಕ್ಸ್ನ ತಗೊಂಡಿದ್ದೀನಿ. ಮೊದಲಿಗೆ ನಿಮ್ಮ ಎನರ್ಜಿ ಏನಿದೆ ಅಂತ ನೋಡೋಣ. ನಂತರ ಓವರ್ ಎನರ್ಜೀಸ್, ನಿಮ್ಮ ಪಾರ್ಟ್ನರ್ ನಿಮ್ಮ ಕನೆಕ್ಷನ್ನಲ್ಲಿ ಹೇಗೆ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪರ್ಪಲ್ ಕಲರ್ ಡೆಕ್ನ. ಸೊ ಇದರಲ್ಲಿ ನಾನು ನಿಮ್ಮ ಎನರ್ಜೀಸ್ನ ನೋಡ್ತೀನಿ. ಸೊ ನಾನಿಲ್ಲಿ 3 ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ನಂತರ ಇಲ್ಲಿ ಬ್ಲೂ ಡೆಕ್ ಏನಿದೆ ಆ ಡೆಕ್ಕಿಂದ ನಾನು ನಿಮ್ಮ ಪಾರ್ಟ್ನರ್ ಎನರ್ಜೀಸ್ನ ನೋಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನೀವು ನಿಮ್ಮ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟರಲ್ಲಿ ನಾನು ಶಫಲ್ ಮಾಡಿ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಓಕೆ, 4 ಆಫ್ ಕಪ್ಸ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ and again 9 of cups. Okay, so let's start. ನಿಮ್ಮ ಎನರ್ಜಿ ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ ರೀಡಿಂಗ್ ಯಾರು ಕೇಳ್ತಾ ಇದ್ದೀರೋ ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಇವಾಗ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗ ಸದ್ಯದ ಎನರ್ಜಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಫೀಲಿಂಗ್ಸ್ ಜಸ್ಟ್ ಡಿಸ್ಕನೆಕ್ಟ್ ಆಗಿದೆ. ಸೊ ನಿಮ್ಮ ಫೀಲಿಂಗ್ಸ್ ಡಿಸ್ಕನೆಕ್ಟ್ ಆಗಿದೆ, ನೀವು ಸಂಪರ್ಕ ಕಡಿತಗೊಂಡಿದ್ದೀರಾ ಅವ್ರು ತುಂಬಾನೇ ನಿರಾಶೆ, ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಇದೆ, ಎಮೋಷ್ನಲಿ ಅತೃಪ್ತಿ ಕಾಣಿಸ್ತಾ ಇದೆ, ಇಲ್ಲಿ ಅಂದರೆ ಫುಲ್ಫಿಲ್ಮೆಂಟ್ ಕಾಣಿಸ್ತಾ ಇಲ್ಲ, ತುಂಬ ಆತಂಕ, ಅಸಮಾಧಾನ, ನಿಮ್ಮ ಲವ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮ ಎಫರ್ಟ್ಸ್ನ ಗಮನಿಸ್ತಿಲ್ಲ, ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಕೊರಗ್ತಾ ಇದ್ದೀರಾ. ನಿಮ್ಮ ಇಬ್ಬರ ಕನೆಕ್ಷನ್ ಬಾಂಡೇಜ್ ಬ್ರೇಕ್ ಆಗುತ್ತೆ ಅಂತ ನೀವು ಚಿಂತೆ ಮಾಡ್ತಾ ಇದ್ದೀರಾ. ಸೊ ಒಂದು ಲೈಕ್ ಮೈಂಡಲ್ಲಿ ಇಲ್ಯೂಷನ್ ಕ್ರಿಯೇಟ್ ಆಗಿ ಭ್ರಮೆಯಲ್ಲಿ ನೀವು ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ನಡೀತಾ ಇರೋದೇ ಬೇರೆ, ಬಟ್ ಇಲ್ಲಿ ನೀವು ತಿಳ್ಕೊತಾ ಇರೋದೇ ಬೇರೆ ಆಗಿರುತ್ತೆ. ಸೊ ಈ ಥರ ನೀವು ಅನ್ಕನ್ಸರ್ನ್ಡ್ ಲವ್ನ ನೀವು ತೋರಿಸ್ತಾ ಇದ್ದೀರಾ, ಕನ್ಸರ್ನ್ ವರ್ಸಸ್ ಅನ್ಕನ್ಸರ್ನ್ ಲವ್ನ. ಸೊ ನೀವು ಇದನ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಸೊ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ ಇವಾಗ ನೋಡೋಣ. ಸೊ ನಿಮ್ಮ ಎನರ್ಜಿ ಇದಾಗಿತ್ತು, ಬಟ್ ಇವಾಗ ನೀವು ನಿಮ್ಮ ಕನೆಕ್ಷನಲ್ಲಿ ನಿಮ್ಮ ಪಾರ್ಟ್ನರ್ಗೋಸ್ಕರ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ ನೋಡೋದಾದ್ರೆ ನಿಮಗೆ ತುಂಬಾನೇ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಒಂಟಿತನ ಕಾಡ್ತಾ ಇದೆ, ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ಕನೆಕ್ಟ್ ಆದರೆ ಸಾಕು ಅಂತ ಇದ್ದೀರಾ. ನಿಮ್ಮನ್ನು ಎಲ್ಲೋ ಒಬ್ಬರನ್ನೇ ಬಿಟ್ಟೋಗಿದ್ದಾರೆ ಅಂತ ಫೀಲ್ ಆಗ್ತೀರಾ. ಎಮೋಷ್ನಲ್ ಡಿಸ್ಟೆನ್ಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ದೀರಾ. ನನ್ನ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ತೀರಾ. ಸೊ ಇಲ್ಲಿ ನೋಡ್ಬೋದು ನೀವು ತುಂಬಾನೇ ಅನ್ಪ್ರೆಡಿಕ್ಟಬಲ್ ಆಗಿ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಅಷ್ಟೊಂದು ನೀವು ಇದನ್ನ ಮಾಡ್ತಾ ಇದ್ದೀರಾ, ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ. ಸೊ ಒಂದು ಪ್ರೊಡಕ್ಟಿವ್ ರಿಲೇಶನ್ಶಿಪ್ ಅಲ್ಲಿ ಏನ್ ಇರಬೇಕು ಸೊ ಅದಿಲ್ಲ, ನೀವೇ ಮುಖಾನ ತಿರುಗಿಸ್ಕೊಂಡು ನೀವೇನೇ ಒಂದು ಏನೇನೋ ಯೋಚನೆ ಮಾಡಿಕೊಂಡು ಆಲೋಚಿಸ್ಕೊಂಡು ನೀವು ದೂರ ಆಗ್ತಾ ಇದ್ದೀರಾ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ನಿಜವಾಗ್ಲೂ ನಿಮಗೆ ಅನ್ನಿಸ್ತಾ ಇರೋದು ಅದು ನಿಜಾನಾ ಅಂತ ನೀವು ತಿಳಿಬೇಕಾಗಿದೆ. ಏನಕ್ಕಂದರೆ ಸಮ್ಟೈಮ್ಸ್ ಅಲ್ಲಿ ಏನೋ ನಡೆದಿರುತ್ತೆ, ನಾವು ಇಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಅವ್ರು ಏನೋ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ವಿಷಯಕ್ಕೆ ಅವರು ಬ್ಯುಸಿ ಆಗಿರ್ತಾರೆ, ನಾವು ಇಲ್ಲಿ ಏನೋ ಅರ್ಥ ಮಾಡ್ಕೊಳ್ತೀವಿ. ಸೊ ಅದು ಆಗಬಾರ್ದು. ಅವ್ರ ಮನಸ್ಸಲ್ಲಿ ಅವರು ಇದೇ ಥರ ಮಾಡ್ತಾ ಇದ್ದಾರಾ, ಇದೇ ಥರ ನಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರಾ ಅನ್ನೋದು ನಾವು ನೋಡಬೇಕಾಗುತ್ತೆ. ಆದರೆ ನೀವು ಇವಾಗ ನಿಜವಾಗ್ಲೂ ನೀವು ಏನನ್ನು ಬಯಸ್ತಾ ಇದ್ದೀರಾ ಈ ಕನೆಕ್ಷನಲ್ಲಿ ಅಂತ ನಾವು ನೋಡೋದಾದರೆ ಮನಸ್ಸಿಂದ ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಎಮೋಷ್ನಲಿ ಸಿಗ್ತಾರೆ ಅಂತ ಸಂತೋಷವಾಗಿ ಇದ್ದೀರಾ,
ಲವ್ ಆ್ಯಂಡ್ ಹ್ಯಾಪಿನೆಸ್ ಔಟ್ಕಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ನನ್ನ ಪ್ರೀತಿಯಲ್ಲಿ ನನಗೆ ಅವ್ರು ಸಿಗಬೇಕು, ಲಾಂಗ್ ಟರ್ಮ್ ಕನೆಕ್ಷನ್ಗೆ ಹೋಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀರಾ. ನಿಮ್ಮ ಕನೆಕ್ಷನಲ್ಲಿ ಕಂಫರ್ಟ್, ಜಾಯ್, ಸಂತೋಷ, ನೆಮ್ಮದಿ ಸಿಗಬೇಕು. ಸೆಲ್ಫ್ ಲವ್ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಯಾವಾಗಲೂ ಇರಲಿ ಅಂತ ಬಯಸ್ತಾ ಇದ್ದೀರಾ. ನಿಮ್ಮ ಭಾವನೆಗಳು ಅವರಿಗೆ ಬೇಗ ತಲುಪುತ್ತೆ. ನೀವು ಏನು ಪ್ರೀತಿ ಬೇಕು ಅಂತ ಹಂಬಲಿಸ್ತಿದ್ದೀರಾ, ಒಂದು ಅಟೆನ್ಷನ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮಗೆ ಅಟೆನ್ಷನ್ ಕೊಡಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಎಮೋಷ್ನಲ್ ಸಪೋರ್ಟ್ ಎಲ್ಲವೂ ನಿಮಗೆ ರಿಟರ್ನ್ ಆಗುತ್ತೆ. ಅದ್ರ ಜೊತೆ ನೀವು ಕ್ಲಾರಿಟಿ ತಗೋಬೇಕು ಸದ್ಯ. ಆದರೆ ಕಮ್ಯುನಿಕೇಟ್ ಮಾಡಿ ಸಾಧ್ಯ ಆದರೆ. ಸೊ ನೀವು ಕಮ್ಯುನಿಕೇಟ್ ಮಾಡಿದಾಗ ಎಲ್ಲವೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಏನು ಅಂದ್ಕೊಂಡಿದ್ದೀರಾ ಸೊ ಅದು ಆಗುತ್ತೆ. ಏನಕ್ಕಂದರೆ ನಿಮ್ಮ ಪಾರ್ಟ್ನರ್ ಅವರು ಕೂಡ ನಿಮ್ಮ ಬಗ್ಗೆ ಇದೇ ಥರ ಯೋಚನೆ ಮಾಡ್ಬೋದು. ಯಾವುದೋ ಒಂದು ರೀಸನ್ಗೆ ನಿಮ್ಮಿಂದ ಎಮೋಷ್ನಲ್ ಡಿಸ್ಟೆಂಟ್ ಆಗಿರ್ಬೋದು. ಫಿಸಿಕಲಿ ನಿಮ್ಮ ಜೊತೆನೇ ಇರ್ತಾರೆ, ಬಟ್ ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾನೆ ಇರ್ಬೋದು. ಅವರು ಬೇರೆ ಯಾವುದೋ ಒಂದು ವರ್ಕಲ್ಲಿ ತೊಡಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ವಿಚಾರ ಅವ್ರ ಮನಸ್ಸಲ್ಲಿ ಕೊರಗ್ತಾ ಇರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅದು ಏನೇ ಇರಲಿ, ನೀವು ಕೂತಿ ಮಾತಾಡಿ ಕ್ಲಾರಿಟಿನ ತಗೊಂಡಾಗ, ಕಮ್ಯುನಿಕೇಟ್ ಮಾಡಿದಾಗ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅವಾಗ ಇದು ಒನ್ ಸೈಡೆಡ್ ಇರೋದು ಮ್ಯೂಚುವಲ್ ಕನೆಕ್ಷನ್ಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಇದೇ ಥರ ಫೀಲ್ ಆಗ್ತಾ ಇದ್ರೆ, ನಿಮ್ಮ ಪರಿಸ್ಥಿತಿಯೂ ಇದೇ ಥರ ಇದ್ದರೆ, ನೀವು ನಿಮ್ಮ ಮನಸ್ಸಲ್ಲೂ ನಿಮಗೂ ಇದೇ ಥರ ಗೊಂದಲಗಳು ಕಾಡ್ತಾ ಇದ್ರೆ, ನೀವು ಕಮೆಂಟಲ್ಲಿ ಫೀಡ್ಬ್ಯಾಕ್ನ ನಿಮಗೂ ಹೀಗೆ ಆಗ್ತಾ ಇದೆ, ರೆಸನೇಟ್ ಆಗ್ತಾ ಇದೆ, ನನಗೂ ನನ್ನ ವಿಚಾರದಲ್ಲೂ ನನ್ನ ಪ್ರೀತಿಯ ವಿಚಾರದಲ್ಲೂ ಇದೇ ಥರ ಆಗ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಫೀಡ್ಬ್ಯಾಕ್ನ ತಿಳಿಸಿ. ಸೊ ನಾನು ನೋಡಿ ನನ್ನ ಕೈಲಿ ಸಹಾಯ ಮಾಡೋಕ್ಕಾಗ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸಿ ನಿಮ್ಮ ಪಾರ್ಟ್ನರ್, ನೀವು ಪ್ರೀತಿ ಮಾಡ್ತಾ ಇರೋ ನಿಮ್ಮ ಸಂಗಾತಿ ಏನಿದ್ದಾರೆ ಅವರ ಎನರ್ಜೀಸ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಪ್ರೆಡ್ ನಾವ್. ಸೊ ಇಲ್ಲಿ ಇವಾಗ ನೀವು ನಿಮ್ಮ ಪಾರ್ಟ್ನರ್ ನೇಮ್ನ 3 times ಹೇಳಿಕೊಂಡು ನೀವು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ 3 ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಟೆಂಪಲ್ಸ್ ಕಾರ್ಡ್ ಬಂದಿದೆ, 8 of Cups ಬಂದಿದೆ, 5 of Swords ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿ ಇವಾಗ ಸಮತೋಲನ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ನ ಸೀಕ್ ಮಾಡ್ತಾ ಇದ್ದಾರೆ. ತಾಳ್ಮೆ, ಭಾವನಾತ್ಮಕ ಕ್ಲಾರಿಟಿನ ಹೊಂದಿದ್ದಾರೆ, ತುಂಬಾನೇ ಪೇಷನ್ಸ್ ಆಗಿದ್ದಾರೆ, ಎಮೋಷ್ನಲ್ ಕ್ಲಾರಿಟಿನ ಹೊಂದಿದ್ದಾರೆ. ನಿಮ್ಮ ವಿಚಾರದಲ್ಲಿ ಎಮೋಷ್ನಲ್ ಕ್ಲಾರಿಟಿ ಇರಲಿಲ್ಲ, ಆದರೆ ಅವರ ವಿಚಾರದಲ್ಲಿ ಎಮೋಷ್ನಲ್ ಕ್ಲಾರಿಟಿ ಇದೆ. ಅವರು ಯಾವುದೇ ವಿಚಾರ ಆಗಲಿ ನಿಧಾನವಾಗಿ ತಗೊಳ್ಬೇಕು, ಯಾವುದೇ ವಿಚಾರ ಡಿಸೈಡ್ ಮಾಡೋದಕ್ಕೂ ಮುನ್ನ ಸ್ಟ್ರಾಂಗ್ ಆಗಬೇಕು, ಇನ್ನು ಹೀಲ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ತುಂಬಾನೇ ಶಾಂತಿಯಿಂದ ಪೀಸ್ಫುಲ್ ಆಗಿ ಆ ಥರ ಬೇಡ ಅಂತ ಇದ್ದಾರೆ, ಎಲ್ಲವೂ ನ್ಯಾಚುರಲ್ ಆಗಿ ಆಗಲಿ ಅಂತ ಇದ್ದಾರೆ. ಸೊ ಅವ್ರಿಗೆ ಏನೇ ಸಮಸ್ಯೆ ಇರ್ಬೋದು, ಯಾವುದೇ ತೊಂದರೆ ಇರ್ಬೋದು, ನಿಮ್ಮಿಬ್ಬರ ಪ್ರೀತಿಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇರ್ಬೋದು, ಮೇ ಬಿ ಫ್ಯಾಮಿಲಿ ಒಪ್ಪದೇ ಇರ್ಬೋದು, ಇಲ್ಲ ಫ್ಯಾಮಿಲಿಗೆ ಅಗೇನ್ಸ್ಟ್ ಆಗಿ ನಿಮ್ಮ ಕನೆಕ್ಷನ್ ಇರ್ಬೋದು, ಯಾವುದಾದ್ರೂ ಒಂದು ಸಮಸ್ಯೆ ಕಾಣ್ತಾ ಇದ್ರು ಕೂಡ ಅವರು ತುಂಬಾನೇ ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ನೀವು ಖಂಡಿತ ಇದ್ದೀರಾ, ಬಟ್ ಅವರು ಡೀಲ್ ಮಾಡ್ತಾ ಇರೋ ರೀತಿ ತುಂಬಾನೇ ವಿಭಿನ್ನವಾಗಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಅವರ ಭಾವನೆಗಳು ಮತ್ತು ಉದ್ದೇಶಗಳು ನಿಮ್ಮ ಕನೆಕ್ಷನ್ ಅಲ್ಲಿ ಏನಿದೆ ಅಂತ ಕೇಳೋದಾದ್ರೆ, ಎಮೋಷ್ನಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಿಮ್ಮೊಂದಿಗೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೋ ಮಿಸ್ ಆಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅದೊಂದು ಕ್ಲಾರಿಫೈ ಆಯಿತು ನಿಮ್ಮ ವಿಚಾರ ನೋಡಿದಾಗ. ಸೊ ಅವರ ವಿಚಾರ ನೋಡಿದಾಗ ಇಲ್ಲಿ ಒಂದು ವಿಚಾರ ಏನೋ ಒಂದು ಮಿಸ್ ಆಗ್ತಾ ಇದೆ. ಮೇ ಬಿ ಅವರು ಏನೋ ಬೇರೆ ಥಿಂಕ್ ಮಾಡ್ತಾ ಇದ್ದಾರೆ, ಇಲ್ಲ ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿ ರಿಲೇಶನ್ಶಿಪ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ಅವರು ಏನಾದರೂ ಸೆಲ್ಫ್ ಗ್ರೋತ್ ಇರ್ಬೋದು, ಇಲ್ಲ ಅಂದರೆ ನನ್ನ ಕ್ಲೈಂಟ್ಸ್, ಹಲವಾರು ಕ್ಲೈಂಟ್ಸ್ ಈ ಥರ ಫೇಸಸ್ನ ನಾನು ನೋಡ್ತಾ ಇದ್ದೀನಿ.
ಸೊ ಆ ಥರ ಎಕ್ಸಾಂಪಲ್ಸ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಬೇರೆ ಏನಾದರೂ ವಿಚಾರ ಮಾಡ್ತಾ ಇರ್ಬೋದು, ಏನು ಅಂತ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ. ಆರ್ ಅವರು ಯಾವುದೋ ಒಂದು ಗೊಂದಲಗಳನ್ನು ಏನಿದೆ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕನ್ಫ್ಯೂಷನ್ಸ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗಿದೆ. ನಂತರ ಅವರ ಆ್ಯಕ್ಷನ್ಸ್, ಸೊ ಅವರು ನೆಕ್ಸ್ಟ್ ಸ್ಟೆಪ್ಸ್, ಮುಂದಿನ ಸ್ಟೆಪ್ಸ್ ಏನು ತಗೋಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಸೊ ಕನ್ಫ್ಯೂಷನ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಅಂತ ನಾವು ನೋಡೋದಾದರೆ, ಇಲ್ಲಿ ಜಾಸ್ತಿ ಮಿಸ್ಕಮ್ಯುನಿಕೇಶನ್, ಜಗಳ ಆಗ್ತಾ ಇದೆ. ವಿನ್ನೇ ಆಗದೆ ಇರೋಕೆ, ಇಲ್ಲಿ ಏನೋ ಗೆಲ್ಲಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿಗಳು ಹೆಚ್ಚಾಗಿದೆ ನಿಮ್ಮ ಪಾರ್ಟ್ನರ್ ಸೈಡು. ಸೊ ಅವರು ಆಯ್ಕೆ ಮಾಡ್ಕೊಳ್ಳೋದು ಬೇಡವಾ, ನಾನು ಏನು ಸ್ಟೆಪ್ ತಗೋಬೇಕು, ಯಾವುದಕ್ಕೆ ನಾನು ಯಾವುದನ್ನ ಚೂಸ್ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿ ಇರ್ಬೋದು. ಆದರೆ ಅವರು ಇದನ್ನೆಲ್ಲ ಯೋಚನೆ ಮಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಸ್ಟೆಪ್ ತಗೊಳ್ಳೋದಕ್ಕೆ ಬಿಟ್ಟು ಹಿಂದೆ ಸ್ಟೆಪ್ ತಗೊಂಡಿದ್ದಾರೆ, ಬ್ಯಾಕ್ ಸ್ಟೆಪ್ ತಗೊಂಡಿದ್ದಾರೆ. ಸೊ ಬ್ಯಾಕ್ ಸ್ಟೆಪ್ ತಗೊಂಡು ಇನ್ನು ನಿಮ್ಮ ಕನೆಕ್ಷನಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ ಅವ್ರಿಗೆ. ಸೊ ಇನ್ನು ಅವರು ತುಂಬಾನೇ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಅರ್ಥ ಮಾಡ್ಕೊಂಡಾಗ ಖಂಡಿತ ಇದು ಒಂದು ಲಾಂಗ್ ಟರ್ಮ್ಗೆ ಕನೆಕ್ಷನ್ ಹೋಗುತ್ತೆ. ಹಾಗಾದ್ರೆ ಅವರು ನನ್ನ ಬಗ್ಗೆ ಇನ್ನೂ ಕೇರ್ ಮಾಡ್ತಾ ಇದ್ದಾರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಸೊ ನನ್ನ ಕನೆಕ್ಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರಾ ಅಂತ ಕೇಳಿದ್ರೆ, ಮ್ಯೂಚುವಲ್ ಆಗಿ ಈ ಕನೆಕ್ಷನ್ ಬಿಲ್ಡ್ ಆಗುತ್ತಾ ಅಂತ ಆದರೆ ಎಸ್ ಅಂತ ಬರ್ತಾ ಇದೆ, ಎಸ್ ಅಂತಾನೆ ಹೇಳ್ಬೋದು. ಸೊ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಕೆಲವು ವಿಚಾರಗಳು ಇಂದ ಅವರು ಎಮೋಷನಲ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಅದು ನಿಮ್ಮ ವಿಚಾರ ಅಂತಾನೆ ನಾವು ಹೇಳೋದಕ್ಕಾಗಲ್ಲ. ಸೊ ಬೇರೆ ವಿಚಾರ ಅದನ್ನು ಆಗಿರ್ಬೋದು. ಸದ್ಯಕ್ಕೆ ಅವರು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಬರೀ ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ರಿಲೇಟೆಡ್ ಏನಿದೆಯೋ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹಿಂತಿರುಗಿ ಅಂದ್ರೆ ಅವರು ರಿಟರ್ನ್ ಹಾಕ್ತಾರಾ ನನ್ನ ಲೈಫಲ್ಲಿ, ನನ್ನ ಕನೆಕ್ಷನ್ ಅಲ್ಲಿ, ಮ್ಯೂಚುವಲಿ ಒಂದಾಗ್ತೀವಾ ಅಂತ ನೋಡೋದಾದ್ರೆ ನಾವಿಲ್ಲಿ ಎಸ್ ಆರ್ ನೋ ಕಾರ್ಡ್ಸ್ನ ತೆಗಿಬೇಕಾಗುತ್ತೆ. ಸೊ ನಾನು ಮುಂದೆ ಎಸ್ ಆರ್ ನೋ ಕಾರ್ಡ್ಸ್ನ ತೆಗಿತೀನಿ. ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಿಮ್ಮ ಪಾರ್ಟ್ನರ್ ಸೈಡೆಡ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಎನರ್ಜೀಸ್ ಆಗ್ತಾ ಇದೆ ಅನ್ನೋದು ನಿಮಗೆ ತಿಳ್ಕೊಂಡಿದ್ದೀರಾ. ಸೊ ಇದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಈ ನಿಮ್ಮ ಕನೆಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಅದು ನಿಮ್ಮ ಸೈಡೆಡ್ ಸ್ಟೋರಿ ಬೇರೆ ಬರ್ತಾ ಇದೆ, ಅವ್ರ ಸೈಡೆಡ್ ಸ್ಟೋರಿ ಬೇರೆ ಇದೆ. ಸೊ ಆದ್ರಿಂದ ನೀವು ಔಟ್ ಸೈಡೆಡ್ ಸ್ಟೋರಿನು, ಔಟ್ ಸೈಡೆಡ್ ರೀಡಿಂಗ್ಸ್ನ ನೀವು ವಿಚಾರ ಮಾಡಿ. ಸೊ ನಿಮಗೆ ಅರ್ಥ ಆದರೆ ಒಂದು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರೋಸ್ ಆ್ಯಂಡ್ ಕಾನ್ಸ್ನ ಮಾಡಿಕೊಂಡು ನೀವು ಅದ್ರ ತಕ್ಕಂತೆ ನೀವು ನಡೆದಾಗ ನಿಮ್ಮ ರಿಲೇಶನ್ಶಿಪ್ ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ನೀವು ನಿಮ್ಮ ಎನರ್ಜೀಸ್ನ ನೋಡಿದಾಗ ನೀವು ಜಾಸ್ತಿ ಇಲ್ಯೂಷನ್ ಅಲ್ಲಿ ಇರ್ತೀರಾ, ಭ್ರಮೆಯಲ್ಲಿ ಇರ್ತೀರಾ, ಡೇ ಡ್ರೀಮಲ್ಲಿ ಇರ್ತೀರಾ. ಸೊ ಏನೇನೋ ಯೋಚನೆ ಬರುತ್ತೆ, ಏನೇನೋ, ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ನಾವು ಮನುಷ್ಯರೇ, ನಮಗೂ ಹಲವಾರು ಥಾಟ್ಸ್ ಬರುತ್ತೆ. ನಾವು ಪ್ರೀತಿಸಿರೋಂಥ ವ್ಯಕ್ತಿ ಸಡನ್ ಆಗಿ ಫೋನ್ ತೆಗ್ದಿಲ್ಲ ಅಂದ್ರೆ ಏನಾಗ್ತಾ ಇದೆ, ಏನೇನೋ ಗೊಂದಲಗಳು, ಏನೇನೋ ಯೋಚನೆ ಬರೋದು ಅದು ಸಹಜವಾಗಿರುತ್ತೆ. ಸೊ ಅದೇ ರೀತಿ ಒಂದು 3 ದಿನ ನಮ್ಮ ಪಾರ್ಟ್ನರ್ ನಮ್ಮ ಜೊತೆ ಮಾತಾಡಿಲ್ಲ ಅಂದ್ರೆ ನಾವು ಇನ್ನ ಡೀಪ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗ್ತೀವಿ. ಅದೇ ರೀತಿ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಅದು ತಪ್ಪು ಅಂತ ನಾನು ಹೇಳಲ್ಲ. ಸೊ ಆದ್ರೆ ನೀವು ತುಂಬಾನೇ ಇನ್ನ ವಿಚಾರ ಮಾಡಬೇಕಾಗಿದೆ. ಯಾವುದೇ ಒಂದು ವಿಚಾರಕ್ಕೆ ನೀವು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಅವ್ರ ಕಡೆಯಿಂದನೂ ಏನಾಗಿದೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಅಂತ ಹೇಳ್ತಾ ನಾನು ಇಲ್ಲಿ ಇನ್ನೊಂದು ಡೆಕ್ ಅಲ್ಲಿ ನಾನು ಎಸ್ ಆರ್ ನೋ ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ 2 ಕಾರ್ಡ್ಸ್ ಬಂದಿದೆ. ಸೊ 2 ಕಾರ್ಡ್ಸ್ ಮಿಸ್ ಆಗಿ ಬಂತು. ಸೊ 2 ಕಾರ್ಡ್ಸ್ ಚೆಕ್ ಮಾಡಿದಾಗ ಇಲ್ಲಿ ಎಸ್ ಅಂತ ಬಂತು. ನಾವು ವಿಚಾರ ಇಟ್ಕೊಂಡಿದ್ವಲ್ಲ, ಸೊ ಅವ್ರು ಹಿಂತಿರುಗಿ ಬರ್ತಾರಾ, ವಾಪಸ್ ರಿಟರ್ನ್ ಆಗ್ತಾರಾ, ಮ್ಯೂಚುವಲಿ ಒಂದಾಗ್ತೀವಾ, ನಮ್ಮ ರಿಲೇಶನ್ಶಿಪ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಲಾಂಗ್ ಟರ್ಮ್ಗೆ ಹೋಗುತ್ತಾ ಅಂತ ನಾವು ಕೇಳೋದಾದ್ರೆ ಇಲ್ಲಿ $S ಬಂದಿದೆ. ಸೊ ನೀವು ವರಿ ಮಾಡ್ಕೋಬೇಡಿ, ನಾನು ಹೇಳಿದ್ದ ಪಾಯಿಂಟ್ಸ್ನ ನೀವು ಯೋಚನೆ ಮಾಡಿ
ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸೊ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸೊ ನೀವು ಕಮೆಂಟಲ್ಲಿ ಫೀಡ್ಬ್ಯಾಕ್ನ ತಿಳಿಸಿ, ರೆಸನೇಟ್ ಆದರೆ ಎಸ್ ಅಂತ ತಿಳಿಸಿ, ನನಗೂ ಒಳ್ಳೆಯದಾಗುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಸೊ ಅವರು ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಕ್ವೆಶನ್ನ ಕಳಿಸ್ಕೊಡಿ. ನಾನು ವೆರಿ ಮಿನಿಮಲ್ ಚಾರ್ಜಸ್ನ ಮಾಡ್ತೀನಿ. ಯಾವುದೇ ರೀತಿ ಜಾಸ್ತಿ ಚಾರ್ಜಸ್ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.